ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಡರ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಚಿಕನ್ ಡೋನೆಟ್ ಹೆಂಗೆ ಮಾಡೋದು ನೋಡೋಣ. ಚಿಕನ್ ಡೋನೆಟ್ಟು ವೆರೈಟಿ ಆಗಿರೋ ಒಂದು ಸ್ನ್ಯಾಕು, ಎಲ್ಲ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋದು ಒಂದೆರಡು ಈರುಳ್ಳಿ, ಒಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ನೈಸಾಗಿ ಹಚ್ಚಿರೋದು, ಆಮೇಲೆ ಒಂದು 4 ಆಲೂಗಡ್ಡೆ ಬೇಯಿಸಿ ಮಡಗಿದ್ದೀನಿ. ಮೊಟ್ಟೆ ಬೀಟ್ ಮಾಡಬೇಕು, ಒಂದೆರಡು ಮೊಟ್ಟೆ ಚೆನ್ನಾಗಿ ಬೀಟ್ ಮಾಡಿ, ಆಮೇಲೆ ರಸ್ಕ್ ಪೌಡರು ಇಲ್ಲಾಂದರೆ ಬ್ರೆಡ್ ಕ್ರಮ್ಸು, ಆಮೇಲೆ ಒಂದು ಅರ್ಧ kg ಚಿಕನ್ ಬೋನ್ಲೆಸ್ನ ಬೇಯಿಸ್ಬಿಟ್ಟು ಮಿಕ್ಸಿಯಲ್ಲಿ ರಫ್ ಆಗಿ ಹೊಡೆದು ಮಡಗಿದ್ದೀನಿ. ಇಷ್ಟು ಪದಾರ್ಥಗಳು ನಮಗೆ ಬೇಕು. ನೆಕ್ಸ್ಟ್ ನಾವು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ನೈಸಾಗಿ ಈ ಥರ ಸ್ಕ್ವೇರ್ ಆಗಿ ಆದಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಕೂಡ ಆದಷ್ಟು ಸಣ್ಣಗೆ, ಆಮೇಲೆ ಕೊತ್ತಂಬರಿ ಕೂಡ ಸಣ್ಣಗೆ ಚಾಪ್ ಮಾಡ್ಕೊಳ್ಳಿ. ಇಷ್ಟನ್ನು ಚಾಪ್ ಮಾಡಾದಮೇಲೆ ಆಲೂಗಡ್ಡೆ ನಾವು ಆಗಲೇ ಬೇಯಿಸಿಕ್ಕಿದ್ವಲ್ಲ, ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ನೈಸಾಗಿ ಮ್ಯಾಶ್ ಮಾಡಿದ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾವು ಆಗಲೇ ಹಚ್ಚಿ ಮಡಗಿರುವ ಆನಿಯನ್ ಹಾಗೂ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಇದು ಮೂರನ್ನು ಕೂಡ ಆಯಿಲಲ್ಲಿ ಹಾಕ್ಕೊಂಡು ಸ್ವಲ್ಪ ಸಾಟ್ ಮಾಡ್ಕೊಳ್ಳೋಣ. ಸೊ ಇದು ಜಾಸ್ತಿ ಸಾಟ್ ಮಾಡೋದು ಬೇಕಾಗಿಲ್ಲ, ಕಲರ್ ಚೇಂಜ್ ಆಗಬಾರ್ದು. ಒಂದು 3-5 ನಿಮಿಷ ಚೆನ್ನಾಗಿ ಸಾಟ್ ಮಾಡಿ ಒಂದು ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಆಗಬಾರ್ದು, ಜಸ್ಟ್ ಒಂದು ಫ್ಲೇವರ್ಗೋಸ್ಕರ ಒಂದು ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಇದನ್ನು ಚೆನ್ನಾಗಿ ಈ ಥರ ನೋಡಿ, ಈ ಲೆವೆಲ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಲೈಟಾಗಿ ಎಲ್ಲ ಒಂದು ಕಾಲು ಟೀ ಸ್ಪೂನ್ ಹಾಕಿದ್ರೆ ನಡೆಯುತ್ತೆ. ಇದನ್ನಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಸೋಯಾ ಸಾಸ್, ಓಕೆನಾ, 1 ಟೀ ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು, ಓಕೆನಾ. ನಾನಿಲ್ಲೊಂದು ಅರ್ಧದಿಂದ 1 ಸ್ಪೂನ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ರುಚಿ ತಕ್ಕಂಗೆ ನೋಡ್ಕೊಂಡು ಉಪ್ಪನ್ನು ಹಾಕೊಳ್ಳಿ. ಇದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಇದನ್ನು ಜಸ್ಟ್ ಫ್ರೈ ಮಾಡಿ. ಅದಾದಮೇಲೆ ನಾವು ಆಗಲೇ ಚಿಕನನ್ನು ನಾವು ಮಿಕ್ಸಿಯಲ್ಲಿ ಸುಮ್ಮನೆ ರಫ್ 1-2 ರೌಂಡ್ ಹೊಡೆದಿರೋದಷ್ಟೇ, ಪೌಡ್ರ್ ಹಾಕ್ಬಾರ್ದು, ನಾರ್ನಾರ್ ಥರ ಇರಬೇಕು, ಓಕೆನಾ. ಇದನ್ನು ಚೆನ್ನಾಗಿ ನಾವು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ನಾವು ಆಗಲೇ ಆಲೂಗಡ್ಡೆ ಏನೋ ಮ್ಯಾಶ್ ಮಾಡಿ ಮಡಗಿದ್ವಲ್ಲ, ಅದನ್ನು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಓಕೆನಾ. ಒಂದೊಳ್ಳೆ ಹೆಂಗೆ ಅಂದರೆ ನೀವು ಇವಾಗ ಗೋಧಿ ಹಸಿಟ್ಟೆಲ್ಲ, ಚಪಾತಿ ಗೋಧಿ ಹಸಿಟ್ಟೆಲ್ಲ ಮಾಡ್ತಿರಲ್ಲ, ಆ ಥರ ಅಷ್ಟು ಗಟ್ಟಿ ಆಗಬಾರ್ದು, ಒಂದು ಲೆವೆಲ್ಗೆ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ, ಓಕೆನಾ. ನೋಡಿ, ಈ ಒಂದು ಹದದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಏನು ಮಿಕ್ಸ್ ಮಾಡೋಂಗಿಲ್ಲ. ಆಲೂಗಡ್ಡೆ ಜೊತೆಗೆ ಈ ಥರ ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಕೈಯಲ್ಲಿ ಅದನ್ನು ವಡೆ ತಟ್ಟೋ ಥರ ಲೈಟಾಗಿ, ಜಾಸ್ತಿ ಪ್ರೆಸ್ ಮಾಡಬಾರ್ದು, ವಡೆ ತಟ್ಟೋ ಥರ ತಟ್ಟಿ ಮಧ್ಯದಲ್ಲಿ ಒಂದು ಹೋಲ್ಸನ್ನು ಮಾಡ್ಕೊಳ್ಳಿ, ಓಕೆನಾ. ಹೋಲ್ಸ್ ಮಾಡ್ಕೊಂಡು ಈ ಥರ ಅಲ್ಲಿ ನಾವು ಆಗಲೇ ಎತ್ತು ಮಡಗಿದ್ದಲ್ಲ ಆ ಉಂಡೆನೆಲ್ಲ ಇದೇ ರೀತಿಯಾಗಿ ಫಸ್ಟು ಒಂದು ಹೋಲ್ಸ್ ಥರ ಮಾಡಿ ಒಂದು ವಡೆ ಶೇಪಲ್ಲಿ ತಂದು ಇದನ್ನೆಲ್ಲ ಸೈಡಿಗೆ ಮಡಗೋಣ. ಸೊ ನಾನು ಇಲ್ಲಿ ಮಾಡಿದಾಗ ಒಂದು 10-12 ಪೀಸ ಬಂದಿತ್ತು ನನಗೆ, 1/2 kg ಚಿಕನ್ನು, 4 ಆಲೂಗಡ್ಡೆಯಲ್ಲಿ. ಸೊ ನಿಮಗೆ ಕ್ವಾಂಟಿಟಿ ನೀವೇ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು. ಸೊ ಈ ಥರ ಶೇಪ್ನ ತಂದು ಜಸ್ಟ್ 1 ನಿಮಿಷ ಡ್ರೈ ಆಗೋಕ್ಕೆ ಮಡಗ್ಬಿಡಿ. ಅದಾದಮೇಲೆ ಅದನ್ನು ನಾವು ಮೊಟ್ಟೆ ಬೀಟ್ ಮಾಡಿದ್ದೀವಲ್ಲ, ಫಸ್ಟ್ ಆ ಮೊಟ್ಟೆ ಬೀಟ್ ಮಾಡಿದ್ರೆ ಒಂದ್ಸಲಿ ಡಿಪ್ ಮಾಡ್ಕೊಂಡು ನೆಕ್ಸ್ಟ್ ಸೀದಾ ಬ್ರೆಡ್ ಕ್ರಮ್ಸಲ್ಲಿ ಕೋಟಿಂಗ್ ಮಾಡ್ಕೊಬೇಕು, ಓಕೆನಾ. ಸೊ ಈ ರೀತಿಯಲ್ಲಿ ಬ್ರೆಡ್ ಕ್ರಮ್ಸ್ ಕೋಟಿಂಗ್ ಮಾಡ್ಕೊಳ್ಳಿ. ಅದರ 2 ಸೈಡು ಬ್ರೆಡ್ ಕ್ರಮ್ಸ್ ಕಂಪ್ಲೀಟಾಗಿ ಕೋಟ್ ಆಗೋ ರೀತಿಯಲ್ಲಿ ನಾವು ಇದನ್ನು ಚೆನ್ನಾಗಿ ಕೋಟ್ ಮಾಡಿ ತೊಗೊಬೇಕು. ಓಕೆ, ಇವಾಗ ನಾವು ಆಗಲೇ ಮಾಡಿರೋದನ್ನೆಲ್ಲ ಇದೇ ರೀತಿಯಾಗಿ ಮಾಡಿ ಒಂದು ಸೈಡಿಗೆ ಮಡಗೋಣ. ಅದೇ ಟೈಮಲ್ಲಿ ನಾವು ಒಂದು ಪಾತ್ರೆ ಬಾಣಲಿ ಕಾಯಿಸೋಕ್ಕೆ ಅದಕ್ಕೆ ಎಣ್ಣೆ ಹಾಕೋಣ. ಸೊ ಬಿಸಿ ಆದಮೇಲೆ ಎಣ್ಣೆ ಒಯ್ದು ರೆಡಿ ಇದೆ. ಇವಾಗ ನಾವು ಆಗಲೇ ನಾವು ಕೋಟ್ ಮಾಡಿ ಮಡಗಿದ್ವಲ್ಲ, ಎಲ್ಲ ಡೋನೆಟ್ಸನ್ನು ಒಂದೊಂದೇ ಹಾಕ್ಕೊಳ್ಳೋಣ. ಸೊ ನಾನು ಚಿಕ್ಕ ಬಾಣಲಿ ಯೂಸ್ ಮಾಡೋದ್ರಿಂದ ನಾನು 2 ಪೀಸೇ ಮಾಡ್ತಾಯಿದ್ದೀನಿ, 2 ಪೀಸು ಇಲ್ಲಾಂದರೆ 3 ಪೀಸು. ನಿಮ್ಮದು ಪಾತ್ರೆ ದೊಡ್ಡದಾಗಿದ್ದರೆ ನೀವು ಕ್ವಾಂಟಿಟಿ ಜಾಸ್ತಿ ಕೂಡ ಮಾಡ್ಕೊಬೋದು. ತುಂಬ ಸೂಕ್ಷ್ಮ, ಐ ಫ್ಲೇಮಲ್ಲಿ ಮಡಗಬೇಡಿ, ಯಾಕಂದರೆ ಅದು ಬ್ರೆಡ್ ಕ್ರಮ್ಸ್ ಕೋಟಿಂಗ್ ಇರೋದ್ರಿಂದ ಟಕ್ ಅಂತ ಸೀದೋಗೋ ಒಂದು ಪರಿಸ್ಥಿತಿ ಇರುತ್ತದೆ. ಅದಕ್ಕೆ ನೀವೇನು ಮಾಡಿ, ತುಂಬ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯಿಸಿ. ಆಲ್ರೆಡಿ ನಮಗೆ ಚಿಕನ್ನು ಆಲೂಗಡ್ಡೆ ಎಲ್ಲ ಬೆಂದಿದೆ, ನಿಮಗೆ 2 to 3 ಮಿನಿಟ್ಸಲ್ಲಿ ಡೋನೆಟ್ಟು ಆಗಿಬಿಡುತ್ತೆ. ಜಸ್ಟ್ ಕಲರ್ ಚೇಂಜ್ ಆಗಿ ಒಂದು ಡೋನೆಟ್ ಕಲರ್ ಬರೋ ಗಂಟೆ ವೆಯ್ಟ್ ಮಾಡಿ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ, ಈ ರೇಂಜಿಗೆ ಅದು ಕಲರ್ ಚೇಂಜ್ ಆಗಿದ ತಕ್ಷಣ ನೀಟಾಗಿ ಎಣ್ಣೆಯನ್ನು ಡ್ರೈ ಮಾಡಿ ನಾವು ಹೊರಗಡೆ ತೆಗಿಯೋಣ. ನೋಡಿ, ಇವಾಗ ಡೋನೆಟ್ ಶೇಪ್ ಹೆಂಗೆ ಬಂದಿದೆ. ಸೊ ಅದೇ ರೀತಿ ನೀವು ಮಾಡಿರುವಂಥ ಎಲ್ಲ ಬ್ಯಾಚಸ್ನ ನಾವು ಈ ರೀತಿ ಮಾಡಿಬಿಟ್ಟು ಸೈಡಿಗೆ ಮಡಗೋಣ. ತುಂಬ ಸಿಂಪಲಾಗಿ ಮಾಡ್ಬೋದು ರೀ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಎಣ್ಣೆ ಆದಷ್ಟು ಡ್ರೈ ಮಾಡ್ಕೊಳ್ಳಿ. ಎಣ್ಣೆ ಆದ ಕಾರಣಕ್ಕೂ ಹಿಡಿಯಲ್ಲ, ಯಾಕಂದರೆ ನಾವು ಬ್ರೆಡ್ ಕ್ರಮ್ಸ್ ಕೋಟಿಂಗ್ ಕೊಡೋದ್ರಿಂದ, ಆಮೇಲೆ ಆಲೂಗಡ್ಡೆ ಕೂಡ ಪರ್ಫೆಕ್ಟಾಗಿ ಬೆಂದಿರೋದ್ರಿಂದ ಎಣ್ಣೆ ಜಾಸ್ತಿ ಕುಡಿಯೋಕ್ಕೆ ಚಾನ್ಸ್ ಇಲ್ಲ.
ಸೊ ಹಂಗಿದ್ರೂ ಕೂಡ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ರುಚಿಕರವಾದ ಡೋನಟ್ ರೆಡಿಯಾಗಿದೆ. ಮನೇಲಿ ಎಲ್ಲರೂ ಟ್ರೈ ಮಾಡಿ. ನಿಜ ಹೇಳ್ತೀನಿ, ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮೇ ಮಾಡಿದ್ದು, ಸಕ್ಕತ್ತಾಗಿತ್ತು ಅದು. ಇದ್ರ ಜೊತೆಗೆ ನಿಮಗೆ ಸಾಸ್ ಅಥವಾ ಮಯೋನೈಸ್ ಜೊತೆ ತಿನ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನನ್ನ ಮಗ ಕೂಡ ಒಳ್ಳೆ ರಿವ್ಯೂ ಕೊಟ್ಟ. ದಯವಿಟ್ಟು ಎಲ್ಲರೂ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿರಂತರವಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.